ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ದ ಚಾನೆಲ್. ಅಕ್ಕ ಎಲ್ರಿಗೂ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಚಪಾತಿ ಜೊತೆಗೆ ತೊಂಡೆಕಾಯಿ ಹಾಗೆನೆ ಕಡಲೆ ಪಲ್ಯ ಅಮ್ಮ ಕೊಟ್ಟಿರೋಂಥ ಸಾಂಬಾರ್ ಪೌಡರ್ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಜೊತೆಗೆ ಸ್ವಲ್ಪ ಸ್ಯಾಲೆಡ್ ಮಾಡ್ತಾ ಇದ್ದಾರೆ. ಅವ್ರು ಮುಗಿಸೋಷ್ಟೊತ್ತಿಗೆ 9:30 ಆಗುತ್ತೆ. ಬಟ್ ನಾನು ಇವಾಗ ಕೆಲಸಕ್ಕೆ ಹೊರಡ್ಬೇಕಲ್ಲ, ಸೊ ನಾನು ಬೆಳಿಗ್ಗೆ ಮಧ್ಯಾಹ್ನ 2 ಟೈಮ್ ಮೀಲು ಕ್ಯಾರಿ ಮಾಡ್ತೀನಿ. ಏನ್ ಕ್ಯಾರಿ ಮಾಡ್ತೀನಿ ಅಂತ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಬೇಕು ಅಂತ. ಒಂದ್ ಸ್ವಲ್ಪ ಫ್ರೂಟ್ಸ್, ಅವಾಗ ಹೊರಗಡೆ ಜಾಸ್ತಿ ತಿನ್ನೋದು ಅವಾಯ್ಡ್ ಆಗುತ್ತೆ ಅಂತ ಈ ತರ ಮಾಡ್ತೀನಿ ಅಂತ ನನ್ನ ಸಿಂಪಲ್ ರೆಸಿಪಿ ನಿಮ್ ಜೊತೆ ಶೇರ್ ಮಾಡ್ಬೇಕು. ಬನ್ನಿ ಬೇಗ. ಈ ಸ್ಮೂದಿ ಶೇಕ್ ಮಾಡೋದಕ್ಕೆ ಒಂದ್ ಸ್ವಲ್ಪ ಓಟ್ಸ್ ತಗೊಂಡಿದೀನಿ. ಹಾಗೇನೆ ಇಲ್ಲಿ ಸ್ವಲ್ಪ ಆಲ್ಮಂಡ್ಸ್, ಬ್ಲೂಬೆರಿ, ಬಿಸಿನೀರಲ್ಲಿ ಸೋಕ್ ಮಾಡಿರುವಂತ ಚಿಯಾ ಸೀಡ್ಸ್, ಮೊಸರು, ಹಾಲು, ಜೊತೆಗೆ ಒಂದು ಬಾಳೆಹಣ್ಣು. ಮನೆಯಲ್ಲಿ ಅಷ್ಟೊಂದು ಡ್ರೈ ಫ್ರೂಟ್ಸ್ ಇರಲಿಲ್ಲ, ಇದ್ರಲ್ಲಿ ಅಡ್ಜಸ್ಟ್ ಮಾಡೋಣ ಅಂತ ಅದನ್ನ ಯೂಸ್ ಮಾಡಿದೀನಿ. ಆಮೇಲೆ ಆಪಲ್ ಇದೆ, ಆಪಲ್ ಅಥವಾ ಬಾಳೆಹಣ್ಣು ಯಾವ್ದಾದ್ರು ಯೂಸ್ ಮಾಡ್ಬೋದು. ನಾನು ಬಾಳೆಹಣ್ಣ ಇವತ್ತು ಸೆಲೆಕ್ಟ್ ಮಾಡಿದೀನಿ. ಆಮೇಲೆ ಒಂದ್ ಸ್ವಲ್ಪ ಡ್ರೈ ಓಟ್ಸ್ ಇದೆ, ಬ್ಲೂಬೆರಿ ಇವಾಗಷ್ಟೇ ಆರ್ಡರ್ ಮಾಡಿದ್ರೆ ಬೇಗನೆ ಬಂದ್ಬಿಟ್ಟು. ಸರಿ, ಇದನ್ನೆಲ್ಲ ಬ್ಲೆಂಡ್ ಮಾಡಬೇಕು. ಕ್ವಿಕ್ ಆಗಿ ಸ್ಮೂದಿ ಮಾಡೋದಕ್ಕೆ ನಾನು ಪೋರ್ಟೇಬಲ್ ಬ್ಲೆಂಡರ್ನ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಟ್ಸ್ ಅ ಗೇಮ್ ಚೇಂಜರ್. ಇದು ಹ್ಯಾಮಿಲ್ಟನ್ ಬೀಚ್ ಅವರ ಪೋರ್ಟೇಬಲ್ ಬ್ಲೆಂಡರ್, ಅಮೆರಿಕಾದ ನಂಬರ್ 1 ಸ್ಮಾಲ್ ಕಿಚನ್ ಅಪ್ಲಯನ್ಸ್ ಬ್ರ್ಯಾಂಡ್. ತುಂಬ ಈಸಿ ಟು ಯೂಸ್ ಆ್ಯಂಡ್ ಐಸ್ ಕ್ಯೂಬ್ಸ್ ಹಾಕ್ಬೋದು. ಈ ಥರ ದೊಡ್ಡ ಕಟ್ ಮಾಡಿರುವಂಥ ಫ್ರೂಟ್ ಪೀಸಸ್ ಕೂಡ ಹಾಕ್ಬೋದು ಆ್ಯಂಡ್ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನೀವೇ ನೋಡ್ತೀರಾ, ಚಿಕ್ಕದು ಅನ್ನಿಸ್ಬೋದು, ಬಟ್ ಸ್ಟಮಕ್ ಫಿಲ್ ಆಗುವಷ್ಟು ನಿಮಗೆ ಒಂದು ಥಿಕ್, ಹೆವಿ, ಯಮ್ಮಿ ಸ್ಮೂದಿ ಇದರಲ್ಲಾಗುತ್ತೆ. ಸ್ವಲ್ಪ ಐಸ್ ಹಾಕೋಣ, ಚೆನ್ನಾಗಿರುತ್ತಲ್ಲ ಕೋಲ್ಡ್ ಆಗಿ. ನೀವು ರಾಮ ನಾನೊಂದು ಸ್ವಲ್ಪ ಜೇನುತುಪ್ಪ ಹಾಕ್ತಾ ಇದ್ದೀನಿ. ನಿಮಗೆ ಬೇಕು ಅಂದ್ರೆ ಹಾಕ್ಬೋದು. ಇದು ಹ್ಯಾಮಿಲ್ಟನ್ ಬೀಚ್ ಅವರ ಪೋರ್ಟೇಬಲ್ ಬ್ಲೆಂಡರ್ ಅಂಡ್ ಇದಕ್ಕೆ ಚೈಲ್ಡ್ ಲಾಕ್ ಕೂಡ ಕೊಟ್ಟಿದ್ದಾರೆ. ಈ ತರ ಲಾಕ್ ಮಾಡಿ ಇಡ್ಬೋದು, ಸೊ ದಟ್ ಬ್ಲೇಡ್ ಯಾವುದೇ ರೀತಿಯಾಗಿ ತಾಗಲ್ಲ ಅಂಡ್ ಸೇಫ್ಟಿ ಮೆಜರ್ಸ್ ಇರುತ್ತೆ ಅಂತ. ಜೊತೆಗೆ ಇದು ಮೆಜರಿಂಗ್ ಕಪ್ ತರನು ಯೂಸ್ ಮಾಡ್ಬೋದು. 30 ml, 60 ml, 90 ml ತನಕನೂ ಇದೆ. ಸೊ ಇವಾಗ ಇದರಿಂದ ಬೇಗ ಗ್ರೈಂಡ್ ಮಾಡ್ತೀನಿ. ಫ್ರೋಝನ್ ಫ್ರೂಟ್ಸ್, ನಟ್ಸ್, ಐಸ್ ಎಲ್ಲದನ್ನು ಪ್ರೊಫೆಷ್ನಲ್ ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಇರೋದ್ರಿಂದ ಸೆಕೆಂಡ್ಸಲ್ಲಿ ಬ್ಲೆಂಡ್ ಆಗಿ ಹೋಗುತ್ತೆ. ನಿಮಗೆ ಕನ್ವೀನಿಯನ್ಸ್, ಪವರ್ ಆ್ಯಂಡ್ ವರ್ಸಿಟಾಲಿಟಿ ಬೇಕು ಅಂದರೆ ಹ್ಯಾಮಿಲ್ಟನ್ ಬೀಚ್ ಪೋರ್ಟೇಬಲ್ ಬ್ಲೆಂಡರ್ ಇಸ್ ಅ ಮಸ್ಟ್ ಹ್ಯಾವ್. ಗೊತ್ತಾ, ಡ್ಯೂರೇಬಲ್ ಡಿಸೈನ್, ಎಕ್ಸ್ಟ್ರಾ ಲಾಂಗ್ ಬ್ಯಾಟ್ರಿ ಲೈಫ್ ಆ್ಯಂಡ್ ಪ್ರೊಫೆಷ್ನಲ್ ಗ್ರೇಡ್ ರಿಸಲ್ಟ್ಸ್ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಬ್ಯುಸಿ ಲೈಫ್ ಸ್ಟೈಲ್ ಇರೋರಿಗೆ ಪರ್ಫೆಕ್ಟ್. ಮನೆಯಲ್ಲಿ, ಆಫೀಸಲ್ಲಿ ಎಲ್ಲ ಕಡೆ ಯೂಸ್ ಮಾಡ್ಬೋದು. ಇದನ್ನ ಕ್ಯಾರಿ ಮಾಡೋದು ಅಷ್ಟೇ. ಹಾಗೆಯೇ ಈಸಿ ಟು ವಾಶ್ ಆ್ಯಂಡ್ ಕ್ವಿಕ್ ಆಗಿ ಕ್ಲೀನ್ ಮಾಡ್ಬೋದು. ಕ್ಲೀನ್ ಮಾಡಿ ಇದು ಸೇಫ್ ಆಗಿ ಮನೆಯಲ್ಲಿ ಇರುತ್ತೆ. ಇದು ನನ್ನ ಜೊತೆ ಬರುತ್ತೆ ಅಂಡ್ ನಾನು ಲಂಚ್ ಬಾಕ್ಸ್ ಅಲ್ಲಿ ಏನೇನು ಪ್ಯಾಕ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಲಂಚ್ ಬ್ಯಾಗ್ ಎಲ್ಲ ಒಂದಿದು ಲಾಟ್ಸ್ ಆಫ್ ಫ್ರೂಟ್ಸ್ ವೇಟ್, ಒಂದು ಆರೆಂಜ್, ಒಂದು ಆಪಲ್, ಜೊತೆಗೆ ನನ್ಗೆ ಹಸುವಾಗಕ್ಕೆ ಬೇಕಲ್ವಾ, ಸೊ ಒಂದು ಸ್ವಲ್ಪ ಕಡಲೆ ಬೀಜ, ಆಮೇಲೆ ಒಂದು ಸ್ವಲ್ಪ ಬಾದಾಮ್ ಹಾಕ್ತೀನಿ. ಇಷ್ಟು ನನ್ನ ಒಬ್ಳಿಗಂತ ಅನ್ಕೋಬೇಡಿ, ನಾನು ನನ್ನ ಟೀಮ್ ಎಲ್ಲ ಒಟ್ಟಿಗೆ ಇರ್ತೀವಲ್ವಾ, ಸೊ ಎಲ್ರಿಗೂ ಆಗತ್ತೆ ಅಂತ. ಚಿಕ್ಕ ಮಕ್ಳಿಗೂ ಹೆಲ್ದಿ, ಸೇಫ್ ಆ್ಯಂಡ್ ಫ್ರೆಶ್ ಮೀಲ್ಸ್ನ ಬೇಗನೆ ಪ್ರಿಪೇರ್ ಮಾಡ್ಬೋದು. ಜಾಸ್ತಿ ಸ್ಮ್ಯಾಶ್ ಫುಡ್ ಐಟಮ್ಸೇ ಮಕ್ಳಿಗೆ ಕೊಡೋದ್ರಿಂದ ಇದರಲ್ಲಿ ಅದು ಬೇಗನೆ ಆಗುತ್ತೆ. ಇದರಲ್ಲಿ ಡ್ಯೂಯಲ್ ಪರ್ಪಸ್ ಬ್ಲೇಡ್ ಗಾರ್ಡ್ ಇದೆ, ಅಂದ್ರೆ ಬ್ಲೇಡ್ಸ್ನ ಕವರ್ ಮಾಡೋದಕ್ಕೆ ಈಸಿ ಆಗುತ್ತೆ ಫಾರ್ ಸೇಫ್ಟಿ ಡ್ಯೂರಿಂಗ್ ಟ್ರಾವೆಲ್. ಆಯ್ತಾ, ಇದ್ರ ಜೊತೆಗೆ ಇದು ಕಪ್ ತರನು ಯೂಸ್ ಮಾಡೋದು ಮೆಜರಿಂಗ್ ಮಾಡೋದಕ್ಕೆ. ಸೇಫ್, ಸ್ಮಾರ್ಟ್ ಆ್ಯಂಡ್ ಕನ್ವೀನಿಯಂಟ್ ಅಲ್ವಾ? ಸ್ಪಿಲ್ಸ್ ಇರಲ್ಲ, ಲೀಕ್ ಪ್ರೂಫ್, ಸೊ ಹ್ಯಾಸಲ್ ಫ್ರೀ ಇದು. ದೀಪು ಅವ್ರು ಹೋಗೋ ಮುಂಚೆನೆ ನಾನು ಹೊಡ್ತಾ ಇದ್ದೀನಿ. ಸೊ ಅವಾಗ ನನಗೆ ಡಬಲ್ ಟೆನ್ಷನ್, ಅಂದ್ರೆ ಅವ್ರದ್ದು ಎಲ್ಲ ಆಗುತ್ತಾ, ನಂದು ಎಲ್ಲ ರೆಡಿ ಆಗುತ್ತಾ ಅಂತ. ಬಟ್ ಇಲ್ಲಾಂದ್ರೆ ಅಕ್ಕ ಎಲ್ಲ ಹೆಲ್ಪ್ ಮಾಡ್ತಾರೆ, ಅಪ್ಪಾಜಿನೂ ಇರ್ತಾರಲ್ಲ. ಐ ಆಮ್ ಆಲ್ ರೆಡಿ. ಇನ್ನೇನೇ ಇದ್ರು ಅಲ್ಲಿ ಹೋಗಿ ಉಳಿದಿರೋದು ಮಾಡೋಣ. ಎಷ್ಟು ಲಗೇಜ್ ಇರುತ್ತೆ ಗೊತ್ತಾ, ಗಾಡಿನಲ್ಲಿ ಇರಬೇಕು. ಬನ್ನಿ. ಕಮ್ಮಿನಲ್ಲಿ ಇಷ್ಟಾದ್ರೂ ಲಗೇಜ್ ಇದ್ದೇ ಇರುತ್ತೆ ಎಲ್ಗಾದ್ರೂ ಹೋಗ್ಬೇಕಾದ್ರೆ. ಬಿಕಾಸ್ ಒಂದು ಫುಲ್ ಡೇ ಹೊರಗಡೆ ಇರ್ತೀನಲ್ಲ. ಊಟ, ನನ್ನ ಬಟ್ಟೆ, ಇನ್ನ ಕೆಲವೊಂದು ಅಲ್ಲಿ ಇಲ್ಲಿ ಒಂದು ಐಟಮ್ಸ್ ಎಲ್ಲ ಇಟ್ಟಿರ್ತೀನಿ. ನಾನು ಏನಾದರೂ ಬೇಕಾಗುತ್ತೆ, ಆಕ್ಸರೀಸ್ ಮತ್ತೆ ವಿಡಿಯೋ ಬ್ಯಾಕ್ ಡ್ರಾಪ್ಸ್ ಅದೆಲ್ಲ. ಕಂದ ಬಾಯ್. ಎಷ್ಟು ಗಂಟೆ ಬರ್ತಾ ಇದೆಯಾ? ಸಂಜೆ ಒಂದು 5 ಗಂಟೆ. ಬಾಯ್ ತಾತಾ, ಬೇಗ ಬನ್ನಿ. ಏನು ತರಕೋದು
ಹಾರ್ಕಿನೇ ಮತ್ತೆ ಬಂದಿರ್ತಿದೆ. 2 years ನಾನು ಆಫೀಸ್ಗೆ ಹೋಗ್ತಾ ಇದ್ನಲ್ಲ ಎವ್ರಿ ಡೇ, ಅವಾಗಂತೂ ಎಷ್ಟು ಹರಿಬರಿ ಆಗ್ತಾಯಿತ್ತು ಅಂದರೆ ಬೇಗ ಬ್ರೇಕ್ಫಾಸ್ಟ್ ಮಾಡೋದು, ಪ್ಯಾಕ್ ಮಾಡೋದು, ಮೆಟ್ರೋದಲ್ಲಿ ಹೋಗೋದು ಆ್ಯಂಡ್ ರೀಚ್ ಆಗೋದು. ಆಫೀಸ್ಗೆ ಹೋಗಿದ ತಕ್ಷಣ ಹಬ್ಬ ಅಂತ ಅನಿಸುತ್ತೆ. ಆಮೇಲೆ ಸಂಜೆ ಮನೆಗೆ ಹೋಗ್ತಾ ಆರಾಮದಲ್ಲಿ ಹೋಗ್ತೀವಿ. ಎಲ್ಲರೂ ಕತೆ ಹೀಗೆ ಅಲ್ವಾ, ಬೆಳಗಿನ ಜಾವ ಒಂದು ಸ್ವಲ್ಪ ರಶ್ ಇದ್ದೇ ಇರುತ್ತೆ. ಹೆಬ್ಬಾಳಿಗೆ ಹೋಗಬೇಕು, 1 hour ಆಗುತ್ತೆ. ಬೇರೆ ಟ್ರಾಫಿಕ್ ಟೈಮಿಗೆ ಬಿಟ್ಟಿದ್ದೀನ. ಸೋ ಡೆಲಿಷಿಯಸ್ ಗೊತ್ತಾ. ನಾನು ಎವ್ರಿ ಡೇ ಈ ಥರ ಸ್ಮೂದಿನ ಕುಡಿಬೋದು, ಅಷ್ಟು ಇಷ್ಟ ನನಗೆ. ನಿಮಗೂ ನಂತರ ಕ್ವಿಕ್ ಆ್ಯಂಡ್ ಈಸಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ಹ್ಯಾಮಿಲ್ಟನ್ ಬೀಚ್ ಅವರ ಈ ಒಂದು ಪೋರ್ಟಬಲ್ ಬ್ಲೆಂಡರ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅವರ ಲಿಂಕ್ನ ಹಾಕಿರ್ತೀನಿ, ಆಯಿತಾ, ನೀವು ಚೆಕ್ ಮಾಡ್ಬೋದು. ಆಫೀಸ್ ಮೀಟಿಂಗ್ಸ್ಗಾಗಿರ್ಬೋದು, ಜಿಮ್ಗೆ ಹೋಗ್ತಾ ಆಗಿರ್ಬೋದು, ಪ್ರೋಟೀನ್ ಶೇಕ್ ಎಲ್ಲದಕ್ಕೂ ಒಳ್ಳೇದು ಆ್ಯಕ್ಚುಲಿ, ರೈಟ್. ಸಿಗ್ನಲ್ ಇದೆಯಲ್ಲ, ಸೊ ಗಾಡಿಗಳ ಹತ್ರ ಇದ್ದಾಗ ಈ ತರ ಬೀಪ್ ಆಗುತ್ತೆ. ಎನಿವೇಸ್, ಐ ಹೋಪ್ ನಿಮಗೆ ಈ ಒಂದು ಪೋರ್ಟಬಲ್ ಬ್ಲೆಂಡರ್ ಮಾಹಿತಿ ಇಷ್ಟವಾಗಿರುತ್ತೆ, ಬಿಕಾಸ್ ಇಟ್ಸ್ ವೆರಿ ಯೂಸ್ಫುಲ್. ಇವಾಗ ಪ್ರತಿದಿನ ಟ್ರಾವೆಲ್ ಮಾಡೋರಿಗೆ, ಪ್ರತಿದಿನ ವರ್ಕ್ ಹೋಗೋರಿಗೆ, ಪುಟಾಣಿ ಮಕ್ಳು ಇರೋ ಮನೆಯಲ್ಲಿ ಎಲ್ಲರಿಗೂ ಯೂಸ್ ಆಗುತ್ತೆ. ಜಿಮ್ಗೆ ಹೋಗ್ಬೇಕಾದ್ರೂ ಯೂಸ್ ಆಗುತ್ತೆ. ಸೊ ಪರ್ಚೇಸ್ ಮಾಡೋ ಲಿಂಕ್ನ ಹಾಕಿರ್ತೀನಿ, ಆಯ್ತಾ. ಆ್ಯಂಡ್ ಈ ವಿಡಿಯೋ ಹೆಲ್ಪ್ಫುಲ್ ಅನ್ಸಿದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ರೀತಿಯ ಸದಾ ಹೀಗೆ ಇರಲಿ, ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ. ಆದಷ್ಟು ಬೇಗ ಮತ್ತೆ ಸಿಗೋಣ. ಲಾಟ್ಸ್ ಆಫ್ ಲವ್. ಬಾಯ್.